ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಗಿದ್ದು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ. ಅದರಂತೆ ರೈಟ್ ಟು ಲೀವ್ ಸಂಸ್ಥೆ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಕೈಗೊಂಡಿರುವ ಈ ಸೇವಾ ಕಾರ್ಯ ಶ್ಲಾಘನೀಯವಾಗಿದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಗೋಳೂರು ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಯುನೈಟೆಡ್ NGO ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಉತ್ತೇಜನ ನೀಡುವ ಉದ್ದೇಶದಿಂದ ಸುಮಾರು 127 ಸೈಕಲ್ ವಿತರಣಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ರೈಟ್ ಟು ಲೀವ್ ಸಂಸ್ಥೆಯು ಶಿಕ್ಷಣ, ಆರೋಗ್ಯ ಹಾಗೂ ಸಾಮಾಜಿಕ ಅಭಿವೃದ್ಧಿ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಿರುವ ರೈಟ್ ಟು ಲೀವ್ NGO ಸಂಸ್ಥೆ ಸೇವಾ ಕಾರ್ಯವನ್ನು ಶ್ಲಾಘನೀಯ ಎಂದರು. ಸೈಕಲ್ ವಿತರಣೆಯಿಂದ ದೂರದ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು, ಶಿಕ್ಷಣ ಮುಂದುವರಿಸಲು ಇದು ಸಭಾಂಗಣ ಹಾಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗ್ತಾ ಇದೆ. ಈ ಒಂದು ಶೆಡ್ ಸಹ ಹಾಕೊಂಡಿರುವಂತ ಒಂದು ರೈಟ್ ಟು ಲೀವ್ ಸಂಸ್ಥೆಯ ಜಿಲ್ಲಾ ಮ್ಯಾನೇಜರ್ ಹರೀಶ್ ಸರ್ ಅವರಿಗೆ ನಮ್ಮ ಶಾಲೆಯ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ವೇದಿಕೆ ಅಲಂಕರಿಸಿರುವಂಥ ಮಾನ್ಯ ಜನಪ್ರಿಯ ಶಾಸಕರ ಸುಬ್ಬಾರೆಡ್ಡಿ ಅವರೇ, ನಮ್ಮ ಸ್ನೇಹಿತರಾದಂಥ ಬಾಬು ರೆಡ್ಡಿ, ಶ್ರೀರಾಮ್ ರೆಡ್ಡಿ, ನರಸಿಂಹಪ್ಪ, ಕೃಷ್ಣಪ್ಪ, ಸುಬ್ಬರಾಮ ಎಲ್ಲ, ಮತ್ತೆ ಆದರೆ ನಮಗೆಲ್ಲ ಬರಬೇಕು, ಈ ಶಾಲೆಯಲ್ಲಿ ಭಾಗವಹಿಸಬೇಕು, ಈ ಶಾಲೆ ಋಣ ತೀರಿಸಬೇಕು ಅಂತ ನಮ್ಮಲ್ಲೂ ಇದೆ. ಯಾಕಂದ್ರೆ ನಾವೆಲ್ಲ ಇದೇ ಶಾಲೆಯಲ್ಲಿ ಸೇಮ್ ಆ ಮೂಲೆಯಲ್ಲಿರೋ ಸ್ಕೂಲಲ್ಲಿ SLC ನಾನು ಓದಿದ್ದು. ನಾನು ಓದಿದ್ದು 82-83 SLC ನನಗೆ SLC ಸ್ಟೂಡೆಂಟ್. ನನಗೊಂದು ಖುಷಿನೂ ಆಯ್ತು. ಆಗಿದ್ದ SLCಯಲ್ಲಿ 76 ಜನ, ಈಗಲೂ ಹೆಚ್ಚು 50 ಜನ ಇದ್ದಾರೆ. ಅಂದ್ರೆ ಎಷ್ಟೇ ಪ್ರೈವೇಟ್ ಸ್ಕೂಲ್ ಬಂದರೂ ನಮ್ಮ ಸರ್ಕಾರಿ ಶಾಲೆ ಗಣಿತ ತಗ್ಗಿಲ್ಲ ಅಂತ ನನಗಂತೂ ಖುಷಿ ಆಯ್ತು.